ಈ ಒಂದು ಬಿಟ್ಕಾಯಿನ್ ಹಗರಣ ಬೆಳಕಿಗೆ ಬಂದಿದ್ದೇ ಒಂದು ರೀತಿ ರೋಚಕ ಕತೆ. ಸೊ ಹೇಗಿತ್ತು, ತನಿಖೆ ಹೇಗಾಯಿತು, ಯಾವ ರೀತಿಯಾಗಿ ವಿಚಾರಗಳು ಬಯಲಿಗೆ ಬಂದವು ಅನ್ನುವಂಥದ್ರ ಬಗ್ಗೆ ಪಿನ್ ಟು ಪಿನ್ ಅಸಲಿ ಕಹಾನಿಯನ್ನ TV9 ನಿಮ್ಮ ಮುಂದೆ ಇಡ್ತಾ ಇದೆ. ನೋಡಿ, 2020ರಲ್ಲಿ ಬೆಂಗಳೂರಿನಲ್ಲಿ KG ನಗರದಲ್ಲಿ ಡ್ರಗ್ಸ್ ಕೇಸ್ ಆಗುತ್ತೆ. ಇಂಟರ್ನ್ಯಾಷನಲ್ ಪೋಸ್ಟ್ ಆಫೀಸ್ ಮೂಲಕ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ದಾರೆ, ಇಲ್ಲಿಗೆ ಕಳಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗುವಂತಹ ಪ್ರಕರಣ ಇದು. ನೋಡಿ, KG ನಗರ ಠಾಣೆಯಲ್ಲಿ ಈ ಡ್ರಗ್ಸ್ಗೆ ಸಂಬಂಧಪಟ್ಟಂತೆ 2020ರಲ್ಲಿ ಏನು ಕೇಸ್ ದಾಖಲಾಗುತ್ತೆ, ಆಗ ತನಿಖೆ ನಡೆಯುತ್ತೆ. ಸೊ ಈ ತನಿಖೆ ನಡೆಸ್ತಾ ಇದ್ದಂಥ ಸಂದರ್ಭದಲ್ಲಿ ಕಿಂಗ್ ಪಿನ್ ಶ್ರೀಕಿ ಸೇರಿದಂತೆ ಹಲವರು ಲಾಕ್ ಆಗ್ತಾರೆ. ವಿಚಾರಣೆಯಲ್ಲೇ ಬಿಟ್ಕಾಯಿನ್ ಬಳಸಿ ಡ್ರಗ್ಸ್ ತಂದಿದ್ದು ಕೂಡ ಪತ್ತೆಯಾಗತ್ತೆ. ಈ ಕ್ರಿಪ್ಟೋ ಕರೆನ್ಸಿಯನ್ನು ಬಳಸ್ತಾ ಇದ್ದಾರೆ ಅಂತ ಹೇಳಿ. ಸೊ ಈ ಕ್ರಿಪ್ಟೋ ಕರೆನ್ಸಿಯನ್ನು ಬಳಸಿ ಹೇಗೆ ಹಾಗಾದರೆ ವ್ಯವಹಾರ ನಡೀತು ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ಮನೆ ಮಾಡುತ್ತೆ. ಅದರ ಜಾಡನ್ನು ಬೆನ್ನತ್ತುವಂಥ ಪೊಲೀಸರಿಗೆ ಗೊತ್ತಾಗತ್ತಾಗ ಕಿಂಗ್ ಪಿನ್ ಶ್ರೀಕಿಯನ್ನು ಬಂಧಿಸಿ ಬೆಂಗಳೂರು CCB ವಿಚಾರಣೆಯನ್ನು ನಡೆಸ್ತಾರೆ. ಆಗ ಈತ ಒಬ್ಬ ಹ್ಯಾಕರ್ ಅನ್ನೋದು ಗೊತ್ತಾಗುತ್ತೆ. ಸೊ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿತ್ತು ಆಗ ಸರ್ಕಾರ. ಬಿಟ್ಕಾಯಿನ್ ಹಗರಣದ ತನಿಖೆಗೆ SIT ಕೂಡ ರಚನೆ ಮಾಡಿತ್ತು. ಕಾಂಗ್ರೆಸ್ ಸರ್ಕಾರದಿಂದ ತನಿಖೆಗೆ SIT ರಚನೆ ಮಾಡಲಾಗತ್ತೆ. ತನಿಖೆ ನಡೆಸಿದಂತಹ ಪೊಲೀಸರು ಕೆಲವೊಂದಿಷ್ಟು ಜನ ಲಾಕ್ ಆಗಿತ್ತು. ತನಿಖೆ ನಡೆಸಿದಂಥ ಪೊಲೀಸರನ್ನೇ SIT ಅರೆಸ್ಟ್ ಮಾಡಿತ್ತು. ಯಾಕೆಂದರೆ ಅವರು ಕೂಡ ಶಾಮೀಲಾಗಿದ್ದಾರೆ ಅಂತೇಳಿ. DIG ವಂಶೀಕೃಷ್ಣ ನೇತೃತ್ವದಲ್ಲಿ SIT ತನಿಖೆಗಿಳಿದಿತ್ತು. 3 ವರ್ಷಗಳು ಕಳೆದರೂ ಕೂಡ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರಲಿಲ್ಲ. ನ್ಯಾಯಾಲಯಕ್ಕೆ SIT ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರಲಿಲ್ಲ. ಆರೋಪಿಗಳನ್ನು ದೂರುದಾರರ ರೀತಿ SIT ನೋಡಿತ್ತು. ಶ್ರೀಕಿ ಮತ್ತು ಗ್ಯಾಂಗ್ನ ದೂರುದಾರರು ಅನ್ನೋ ರೀತಿಯಲ್ಲೇ ಪರಿಗಣಿಸಿತ್ತು. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ಈಗಾಗಲೇ ಇಡಿ ರೇಡ್ ಆಗ್ತಾ ಇರುವಂಥದ್ದು ಇವತ್ತು ಕೂಡ ಮುಂದುವರೆದಿದೆ, ಅದು ಒಂದು ಕಡೆ. ಬಟ್ ಈ ಪ್ರಕರಣದ ಮೂಲ ಏನು, ಹೇಗೆ ಈ ಪ್ರಕರಣ ಬೆಳಕಿಗೆ ಬಂತು? ಮೊದಲು ಇದು ಹ್ಯಾಕರ್ ಅನ್ನುವಂಥದ್ದು ಗೊತ್ತಿರಲಿಲ್ಲ, ಬರೀ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟ್ ಆದಂಥ ಒಂದು ಪ್ರಕರಣ. ಹೇಗೆ ಸ್ಟಾರ್ಟ್ ಆಯಿತು, ಹೇಗೆ ಇಲ್ಲಿವರೆಗೂ ಕೂಡ ಬಂದಿದೆ, ಈಗ ತನಿಖೆ ಎಲ್ಲಿವರೆಗೂ ಇದೆ, ಈಗ ಸದ್ಯಕ್ಕೇನು ಅಪ್ಡೇಟ್ಸ್ ಇದೆ ಈಗ ಇದರಲ್ಲಿ ಪ್ರಜ್ವಲ್? ರೆಹಮಾನ್, ಈ ಕೇಸ್ನಲ್ಲಿ ಪ್ರಮುಖವಾಗಿ 3 ಟೈಮ್ ಲೈನ್ಗಳು ಬರ್ತವೆ. ಅಂದರೆ 3 ವಿವಿಧ ಇನ್ವೆಸ್ಟಿಗೇಷನ್ ಈಗ ನಡೀತಾ ಇದೆ. ಇದನ್ನ ಗಮನಿಸ್ಕೊಬೇಕು. ಅಂದರೆ ಮೊದಲ ಇನ್ವೆಸ್ಟಿಗೇಷನ್ ಯಾವಾಗ ಶುರುವಾಯಿತು, ಅದು ಯಾವ ದಿಕ್ಕಲ್ಲಿ ನಡೀತಿತ್ತು. 2ನೇ ಇನ್ವೆಸ್ಟಿಗೇಷನ್ ಯಾವಾಗ ಶುರುವಾಯಿತು, ಅದು ಯಾವ ದಿಕ್ಕಲ್ಲಿ ನಡೀತದೆ. ಈಗ ಇಡಿ ಶುರು ಮಾಡಿರುವಂಥ 3ನೇ ಹಂತದ ಇನ್ವೆಸ್ಟಿಗೇಷನ್ ಯಾವ ರೀತಿ ಶುರುವಾಗಿದೆ ಮತ್ತು ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ಇದನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ಇಡೀ ಕೇಸಿನ ಒಂದು ಕತೆ ಅರ್ಥ ಆಗೋದು. ಪ್ರಮುಖವಾಗಿ 2020ರಲ್ಲಿ CCBಯ ಮುಖ್ಯಸ್ಥರಾಗಿ ಸಂದೀಪ್ ಪಾಟೀಲ್ ಅವರು ಇರ್ತಾರೆ. ಆ ಸಂದರ್ಭದಲ್ಲಿ ಬೆಂಗಳೂರಿನ KG ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ, ಅಂದರೆ ಕೆಂಪೇಗೌಡ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥ ಇಂಟರ್ನ್ಯಾಷನಲ್ ಪೋಸ್ಟ್ ಆಫೀಸಿಗೆ ಡ್ರಗ್ಸ್ ಬರುತ್ತೆ. ಇಂಟರ್ನ್ಯಾಷನಲ್ ಅಂದರೆ ಬೇರೆ ದೇಶದಿಂದ ಇಲ್ಲಿಗೆ ಡ್ರಗ್ಸ್ ಪೋಸ್ಟಲ್ಲಿ ಬರುತ್ತೆ. ಅದನ್ನು CCB ಪೊಲೀಸರು ಪತ್ತೆ ಮಾಡ್ತಾರೆ, ವಶಕ್ಕೆ ಪಡ್ಕೊಳ್ತಾರೆ. ಅದನ್ನು ಯಾರು ತರಿಸಿದ್ದು ಅಂತ ನೋಡ್ಕೊಂಡು ಹೋದಾಗ ಶ್ರೀಕಿಯನ್ನು ಅರೆಸ್ಟ್ ಮಾಡಲಾಗುತ್ತೆ, ಸುನೀಶ್ ಹೆಗಡೆಯನ್ನು ಅರೆಸ್ಟ್ ಮಾಡಲಾಗುತ್ತೆ. ಅದರಲ್ಲಿ ಒಂದಷ್ಟು ದರ್ಶನ್ ಲಮಾಣಿ ಅಂತೇಳಿ ಹಾವೇರಿಯ ಬಿಸ್ನೆಸ್ ಮ್ಯಾನ್ ಮಗ ಒಬ್ಬ, ಇನ್ನೊಬ್ಬ ಒಂದಷ್ಟು ಜ್ಯುವೆಲ್ರಿ ಶಾಪನ್ನು ಬಿಸ್ನೆಸ್ ಮಾಡ್ತಿದ್ದು, ತುಂಬ ಒಂದು 8 ರಿಂದ 10 ಜನರನ್ನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗಲೇ ಈ ಅಧಿಕಾರಿಗಳಿಗೆ ಗೊತ್ತಾಗುವಂಥದ್ದು, ಈ ಶ್ರೀಕಿ ಅನ್ನೊಬ್ಬ ವ್ಯಕ್ತಿ ಏನಿದ್ದಾನೆ, ಇವನು ಒಬ್ಬ ಹ್ಯಾಕರ್ ಇದ್ದಾನೆ. ಇವನು ಬಿಟ್ಕಾಯಿನ್ ಮೂಲಕವಾಗಿ ಪೇಮೆಂಟನ್ನು ಮಾಡ್ತಿದ್ದ ಡ್ರಗ್ಸನ್ನು ಆಮದು ಮಾಡ್ಕೊಳ್ಳಿಕ್ಕೆ, ಅಂದರೆ ಡ್ರಗ್ಸನ್ನು ಅದು ಇಂಟರ್ನ್ಯಾಷನಲ್ ಲೆವೆಲಿಂದ ಸ್ಮಗಲ್ ಮಾಡಲಿಕ್ಕೆ ಮಾಡ್ತಿದ್ದ ಅಂತೇಳಿ. ಈ ಬಿಟ್ಕಾಯಿನ್ ನಿನಗೆ ಹೇಗೆ ಬಂತು ಅಂತೇಳಿ ಇನ್ವೆಸ್ಟಿಗೇಷನ್ ಶುರು ಮಾಡಿದಂಥ ಅಂದಿನ CCBಯ ಸೈಬರ್ ಕ್ರೈಮ್ ಪೊಲೀಸರಿಗೆ ಅರ್ಥ ಆಗೋದೇನೆಂದರೆ, ಈತ ಒಬ್ಬ ಮೋಸ್ಟ್ ವಾಂಟೆಡ್ ಹ್ಯಾಕರ್ ಇದ್ದಾನೆ, ಈತನಿಂದ ಸಾಕಷ್ಟು ಕ್ರೈಮ್ಗಳು ಸೈಬರ್ ಲೋಕದಲ್ಲಿ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಆಗಲೇ ಫಸ್ಟ್ ಟೈಮ್ ಶ್ರೀಕಿ ಎಸ್ಟಾಬ್ಲಿಷ್ ಆಗ್ತಾನೆ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ, ಇವನೊಬ್ಬ ಹ್ಯಾಕರ್ ಅಂತೇಳಿ. ಅಲ್ಲಿ ತನಕ ಶ್ರೀಕಿ ಒಬ್ಬ ಹ್ಯಾಕರ್ ಅನ್ನೋದ್ರ ಬಗ್ಗೆ ದೊಡ್ಡದಾಗಿ ಯಾರಿಗೂ ಗೊತ್ತಿರಲ್ಲ. ಅದನ್ನೇ ನಲ್ಪಾಡ್ ಅವರ ಹಳೆ ಕೇಸ್ 2016ರಲ್ಲಿ ವಿದ್ವತ್ ಹಲ್ಲೆ ಕೇಸಲ್ಲಿ ಇವನು ಸಹ ಆರೋಪಿ ಆಗಿದ್ದು ಸಹಿತ ಅವಾಗ ಅರೆಸ್ಟ್ ಆಗಿರೋದಿಲ್ಲ. ಹೀಗಾಗಿ ಅವನು ಎಸ್ಟಾಬ್ಲಿಷ್ ಆಗಿರೋದಿಲ್ಲ. ಮೊದಲ ಬಾರಿಗೆ ಅವಾಗ ಎಸ್ಟಾಬ್ಲಿಷ್ ಆಗ್ತಾನೆ. ಎಸ್ಟಾಬ್ಲಿಷ್ ಆದಂಥ ಸಂದರ್ಭದಲ್ಲಿ ಶ್ರೀಕಿಯನ್ನು ಇಟ್ಕೊಂಡು ಪೊಲೀಸರು ವಿಚಾರಣೆಯನ್ನು ಮಾಡ್ತಾರೆ. ಬಿಟ್ಕಾಯಿನ್ ಹೇಗೆ ಬಂತು, ಏನೆಲ್ಲ ಮಾಡಿದೆ ಅಂತ. ಆ ಸಂದರ್ಭದಲ್ಲಿ CIDಯಲ್ಲಿ ದಾಖಲಾಗಿದ್ದಂಥ ಈ ಪ್ರೊಕ್ಯೂರ್ಮೆಂಟು, ಕಾವೇರಿ ಪೋರ್ಟಲನ್ನು ಹ್ಯಾಕ್ ಮಾಡಿದಂಥದ್ದು, ಗೇಮಿಂಗ್ ವೆಬ್ಸೈಟ್ಗಳನ್ನು ಹ್ಯಾಕ್ ಮಾಡಿದಂಥದ್ದು, ಆನ್ಲೈನ್ ಗೇಮಿಂಗ್ ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಕ್ಸ್ಟ್ರಾಕ್ಷನ್ ಮಾಡಿ ದುಡ್ಡನ್ನು ವರ್ಗಾವಣೆ ಮಾಡಿಸ್ಕೊಂಡಿದ್ದಂತೆ, ಇದೆಲ್ಲದೂ ಗೊತ್ತಾಗ್ತಾ ಹೋಗುತ್ತೆ. ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇಲ್ಲಿ ಪೊಲೀಸರು ಈ ಬಿಟ್ಕಾಯಿನನ್ನು ಸೀಸ್ ಮಾಡಬೇಕು ಅಂತ ಮೊದಲ ಬಾರಿಯ ಪ್ರಯತ್ನ ಮಾಡ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಪೊಲೀಸರು ಬಿಟ್ಕಾಯಿನನ್ನು ಸೀಸ್ ಮಾಡಲಿಕ್ಕೆ ಮುಂದಾಗುವಂಥದ್ದು. ಪೊಲೀಸರಿಗೆ ಅವ್ರು ಅಂದ್ಕೊಳ್ತಾರೆ, CCB ಪೊಲೀಸರು, ಅವತ್ತು ನಾವು ಸಕ್ಸಸ್ ಆಗಿದ್ದೀವಿ ಅಂತ. 31 ಬಿಟ್ಕಾಯಿನ್ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ 9 ರಿಂದ 10 ಕೋಟಿ ವ್ಯಾಲ್ಯೂಡ್ 31 ಬಿಟ್ಕಾಯಿನ್
ಕಾಯಿನ್ ಅನ್ನ ಸೀಸ್ ಮಾಡ್ತಾರೆ. ಅದು ಯಾವ ರೀತಿ ಅಂತ ಅಂದ್ರೆ ಶ್ರೀಕಿ ಒಂದು ಅಕೌಂಟ್ ಡೀಟೇಲ್ಸ್ ಮತ್ತೆ ಪಾಸ್ವರ್ಡ್ ಅನ್ನ ಕೊಡ್ತಾನೆ. ಅದನ್ನ ನೋಡಿದ ಸಂದರ್ಭದಲ್ಲಿ ಪೊಲೀಸರಿಗೆ ಇರುತ್ತೆ. ಪೊಲೀಸರು ಅದನ್ನ ವ್ಯಾಲೆಟ್ಟಿನ ಅಕೌಂಟ್ ಡೀಟೇಲ್ಸ್ ಮತ್ತೆ ಪಾಸ್ವರ್ಡ್ ಅನ್ನ ಚೇಂಜ್ ಮಾಡಿ PF ಹಾಕಿ ಸೀಸ್ ಮಾಡಿದೀವಿ ಅಂತೇಳಿ ನ್ಯಾಯಾಲಯಕ್ಕೆ ಕೊಡ್ತಾರೆ. ನ್ಯಾಯಾಲಯದಲ್ಲಿ ಹೋಗಿ ಪರಿಶೀಲನೆ ಮಾಡುವಾಗ ಏನಾಗುತ್ತೆ ಅಂತ ಅಂದ್ರೆ ಬಿಟ್ಕಾಯಿನ್ ಇರೋದಿಲ್ಲ. 31 ಬಿಟ್ಕಾಯಿನ್ ಏನಿತ್ತು ಅದು ಯಾವುದೂ ಇರೋದಿಲ್ಲ. ಈ ಸಂದರ್ಭದಲ್ಲಿ ಪೊಲೀಸರು ಯಾಕೆ ಹಿಂಗಾಯ್ತು ಅಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಶ್ರೀಕಿ ಕೊಟ್ಟಿದ್ದು ಕೇವಲ ವ್ಯಾಲೆಟ್ದ ID ಪಾಸ್ವರ್ಡು, ಅಕೌಂಟ್ ID ಪಾಸ್ವರ್ಡ್ ಅವನ ಹತ್ರ ಇಲ್ವೇ ಇಲ್ಲ, ಅವ್ನು ಕೊಟ್ಟೇ ಇಲ್ಲ ಅಂತೇಳಿ. ಆಗ ಅಕೌಂಟನ್ನು ಯಾರು ಹ್ಯಾಂಡಲ್ ಮಾಡ್ತಿದ್ದ ಅಂತೇಳಿ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಒಬ್ಬ ಖಂಡೇವಾಲ ಅಂತೇಳಿ ಒಬ್ಬನ ಅರೆಸ್ಟ್, ರಾಕೇಶ್ ಖಂಡೇವಾಲ ಅಂತ ಒಬ್ಬನ ಅರೆಸ್ಟ್ ಮಾಡ್ಕೊಂಬರ್ತಾರೆ. ಖಂಡೇವಾಲನ ಅರೆಸ್ಟ್ ಮಾಡ್ಕೊಂಬಂದಾಗಲೇ ಇವನು ಪೊಲೀಸರಿಗೆ ಮೋಸ ಮಾಡಿದ್ದಾನೆ ಅಂತ ಪೊಲೀಸರಿಗೆ ಗೊತ್ತಾಗ್ತಿರುತ್ತೆ. ಇಷ್ಟೆಲ್ಲ ನಡೀತಿರೋ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಅವಾಗ ವಿರೋಧ ಪಕ್ಷದಲ್ಲಿರುತ್ತೆ. ಆಗ ಒಂದು ಆರೋಪವನ್ನು ಮಾಡುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಬಿಟ್ ಕಾಯಿನ್ ಹಗರಣ ನಡೆದಿದೆ. ಈ ಬಿಟ್ ಕಾಯಿನ್ ಹಗರಣದಲ್ಲಿ ಪೊಲೀಸ್ ಅಧಿಕಾರಿಗಳನ್ನು ಬಳಸ್ಕೊಂಡು BJPಯ ದೊಡ್ಡ ದೊಡ್ಡ ರಾಜಕಾರಣಿಗಳು 100 ಕೋಟಿ 1000 ಕೋಟಿ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನು ಎಲೆಕ್ಷನ್ಗಿಂತ ಬಿಫೋರ್ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅದರಲ್ಲಿ ಯಶಸ್ವಿ ಸಹಿತ ಆಗ್ತಾರೆ. ಮತ್ತೆ ಅವಾಗಲೇ ಕಾಂಗ್ರೆಸ್ ಪಕ್ಷದವರು ಹೇಳಿ SITಯನ್ನು ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅದರಂತೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಬಂದ ಮೇಲೆ SITಯನ್ನು ರಚನೆ ಮಾಡ್ತಾರೆ. SIT ಇನ್ವೆಸ್ಟಿಗೇಷನ್ ಶುರು ಮಾಡುತ್ತೆ. ಇದು ಮೊದಲನೇ ಪಾರ್ಟ್ ರೆಹಮಾನ್. ಓಕೆ, ಥ್ಯಾಂಕ್ ಯು ಪ್ರಜ್ವಲ್.